ಆ ಪವಿತ್ರಂದೇನಮ್ಮ ಆ ಹೆಣ್ಣು ಮಗಳನ್ನ ನೋಡಿ ಇವನು ಹಳ್ಳಕ್ಕೆ ಬಿದ್ದಿದ್ದ. ನಿಜವಾಗ್ಲಿ ಬೇಕಂದ್ರೆ ಯಾಕೆ ಅಷ್ಟು ದೊಡ್ಡ ಹೀರೋ ಆಗ್ಬಿಟ್ಟು ಕರ್ನಾಟಕ ಎಲ್ಲ ಹೆಸರು ತಗೊಂಡು ಎಲ್ಲ ಪಾತ್ರೆ ಪೋಷಣೆ ಮಾಡಿ ಲಾಸ್ಟ್ಗೆ ಇವಾಗ ಅವನ ಕರ್ಮ ಅಲ್ವಾ, ಆ ಅಮ್ಮನ ಕತೆ ಆ ಅಮ್ಮನ ಮಾತು ಕೇಳಿಕೊಂಡು ಇವನು ಜೈಲಿಗೆ ಹಾಕಿದ್ದಾನೆ. ನೋಡು, ಈಗ ಊಟ ಇಲ್ಲ, ಕರ್ಮ ಇಲ್ಲ, ಮನೆ ಊಟ ಇಲ್ಲ, ಯಾರು ಒಪ್ತಾ ಇಲ್ಲ. ಈ ಊರಿನಲ್ಲಿ ಜೈಲು, ಬಳ್ಳಾರಿ ಜೈಲಿಗೆ ಹಾಕಿದ್ದಾರೆ. ಅದೆಲ್ಲ ಪಾಪ ನಾನೇ ಹಣೆ ಬಾರನೋ ಕರ್ಮನೋ ಇವಳು ಮಾತು ಕಟ್ಕೊಂಡು. ಈಗ ಬಳ್ಳಾರಿ ಜೈಲಿಗೆ ಹಾಕಿದ್ದೇನಕ್ಕೆ ಅಂದ್ರೆ ಅವನು ರಾಜ ಇದ್ದಂಗೆ ಇದ್ದ. ಹೌದು, ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ. ಅದಕ್ಕೆ ಅದೆಲ್ಲ ತಪ್ಪಿಸ್ಬೇಕು ಅಂತ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಿದ್ದು. ಜೈಲಲ್ಲೂ ಕೂಡ ಏನು ವ್ಯವಸ್ಥೆ ಇದೆಯೋ, ಕಾನೂನು ಸುವ್ಯವಸ್ಥೆ, ಅದು ಕೂಡ ಹದಗೆಟ್ಟಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಇವ್ರ ಫೋಟೋ ನೋಡಿದೀಯಲ್ಲ ಪೇಪರ್ನಲ್ಲಿ, ಕುಡಿಯೋದು, ಬಿಸಿ ಬೀಡಿ ಸೇದೋದು ಅದೆಲ್ಲ ನೋಡಿದ್ದೀನಿ ಪೇಪರ್ನಲ್ಲಿ. ನಾನೇನು ನೋಡಿಲ್ಲ ಅಲ್ಲಿಗೆ ಹೋಗಿ, ಪೇಪರ್ನಲ್ಲಿ ಓದಿದ್ದು ಮಾತ್ರ ನನಗೆ ಗೊತ್ತು. ಆಗಲಿ ಆ ಯಪ್ಪ ಮಾತ್ರ ಆ ಯಮ್ಮನ ಮಾತು ಕೇಳ್ಕೊಂಡಿದ್ದೀನಿ. ಈ ವಿಷಯದಲ್ಲಿ ಇಳಿಬಾರ್ದಾಯಿತು. ಅದೇ ನಮ್ಮ ಇಷ್ಟ. ಏನನ್ನಾಗಲಿ ಈಚೆ ಕಡೆ ಬರ್ತೇನೆ ಒಳ್ಳೆಯದು. ಫಿಲ್ಮ್ ಎಲ್ಲ ಅರ್ಧ ಪರ್ಧ ಆಗ್ತದಲ್ವ ಶೂಟಿಂಗು, ಅವರೆಲ್ಲ ಲಾಸ್ ಆಗ್ತಾರಲ್ಲ. ಏನೋ ಅವ್ರಿಗೆ ಏನನ್ನ ಇವರನ್ನು ಸಪೋರ್ಟ್ ಮಾಡಿ ಈಚೆ ಕಡೆ ಕರ್ಕೊಂಡು ಬರ್ತೆ ಸ್ವಲ್ಪ ಪರವಾಗಿಲ್ಲ. ಸರಿ, ಈಗ ಪವಿತ್ರ ಗೌಡ ಆಯ್ತು, ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಏನ್ ಹೇಳ್ತೀರಾ? ಪತಿ ಹಿಂಗೆಲ್ಲ ಮಾಡಿದ್ರು ಪಾಪ, ಒಂಟಿ ಹೆಣ್ಣು ಓಡಾಡ್ತಾನೆ ಇದಾರೆ ಪತಿಗೋಸ್ಕರ. ಏನ್ ಮಾಡೋದು ಪಾಪ, ಎಮ್ಮ ಮಾತ್ರ ಗಂಡನ್ಗೋಸ್ಕರ ಬರ್ತಾರು. ಮರಿ ಕಾನೂನು ಪ್ರಕಾರ ನಡಿಬೇಕಲ್ವ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.